ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದ್ದಾರೆ ಪ್ರಧಾನಿ. ರಾಮನೂರು ಅಯೋಧ್ಯೆಯಿಂದಲೇ, ಅಯೋಧ್ಯೆಯ ಅಂಗಳದಿಂದಲೇ ಅಲ್ಲಿನ ವಿವರಣೆಯನ್ನ ಯಾವ ರೀತಿಯಲ್ಲಿ ನಡೀತಾ ಇದೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳೇ. ತಾವು ವಿವರಿಸ್ತಾ ಇದ್ರಿ ಅಲ್ಲಿ ನಡೆದಂತಹ ಪ್ರಕ್ರಿಯೆಗಳನ್ನ. ಇವತ್ತು ನಡೆದಂತಹ ಒಂದು ಕಾರ್ಯ, ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ, ಜನಮಾನಸದಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು, ಯಾವ ರೀತಿಯಲ್ಲಿ ಕಾರ್ಯಗಳನ್ನ ನೆರವೇರಿಸಲಾಯಿತು, ಇವತ್ತು ನಾವು ದೃಶ್ಯಗಳಲ್ಲಿ ನೋಡಿದ್ವಿ. ಅದು ಏನು ಅನ್ನೋದನ್ನ ಜನರಿಗೆ ತಿಳಿಸೋದಾದ್ರೆ ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ಇದು ತುಂಬಾ ವಿಸ್ತಾರವಾದ ವಿಧಿ. ಇದನ್ನ ನಾನು ಹೀಗೆ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಹೇಳೋದು ಬಹಳ ಕಷ್ಟ. ಆದ್ರೆ ಹ್ರಸ್ವವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ಒಂದು ನೋಡಿ, ಸ್ಥಿರ ಪ್ರತಿಷ್ಠೆ, ಚರ ಪ್ರತಿಷ್ಠೆ ಅಂತ 2 ಭಾಗಗಳಿರುತ್ತೆ. ಸ್ಥಿರ ಪ್ರತಿಷ್ಠೆ ಅಂದ್ರೆ ಈಗ ಏನು ಮೂರ್ತಿ ಸ್ಥಾಪನೆಯಾಗಿದೆ ಅದನ್ನ ಸ್ಥಿರ ಪ್ರತಿಷ್ಠೆ ಅಂತ ಕರೀತಾರೆ. ಚರ ಪ್ರತಿಷ್ಠೆ ಅದು ಉತ್ಸವ ಮೂರ್ತಿಗಳಿಗೆ ಮಾಡ್ತಕ್ಕಂಥ ಪ್ರತಿಷ್ಠೆ. ಈ ಸ್ಥಿರ ಪ್ರತಿಷ್ಠೆ ಈಗಾಗಿರ್ತಕ್ಕಂಥ ಮೂರ್ತಿ ಏನಿದೆ, ಆ ಮೂರ್ತಿಯನ್ನ ಮಂತ್ರಗಳಿಂದ ಆ ಪ್ರಾಣ ಪ್ರತಿಷ್ಠೆ ಅಂತ, ಪ್ರಾಣವನ್ನ ಕೊಡ್ತಕ್ಕಂಥದ್ದು ಆ ಅರ್ಚಕ ಇರ್ತಾನಲ್ಲ, ಯಾರು ಪ್ರಧಾನ ಅರ್ಚಕನಿದ್ದಾನೋ ಆತ ತನ್ನ ಒಳಗಿರ್ತಕ್ಕಂತಹ ಯಾವ ಹೃದಯ ಕಮಲ ಮಧ್ಯೆ ದೀಪವದ್ ವೇದಸಾರಂ ಅಂತಾರಲ್ಲ, ಅಂತರಂಗದಲ್ಲಿರ್ತಕ್ಕಂಥ ಜ್ಯೋತಿ, ಆ ಜ್ಯೋತಿಯನ್ನ ಹೃದಯದಿಂದ ಬಿಂದುವಿಗೆ ರವಾನೆ ಮಾಡ್ತಾನೆ. ವಸ್ತುತಃ ಇದೆಲ್ಲ ನಮ್ಮ ಶರೀರ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಹೀಗಾಗಿ ಪಂಚಭೂತಗಳ ಶಕ್ತಿ ನಮ್ಮೊಳಗಿದೆ. ಅದನ್ನ ಕೆಲವು ತಂತ್ರಗಳ ಮುದ್ರೆಗಳ ಮೂಲಕ, ಮಂತ್ರಗಳ ಮೂಲಕ ಅದನ್ನ, ಆ ಶಕ್ತಿಯನ್ನ ಒಂದು ಶಿಲೆಗೆ ಪ್ರಧಾನ ಅರ್ಚಕನಾಗಿರ್ತಕ್ಕಂಥವನು ರವಾನೆಯನ್ನ ಮಾಡ್ತಾನೆ. ಹೊಸ ಭಗವಂತನ ಶಕ್ತಿ ಇಲ್ವಾ ಹಾಗಿದ್ರೆ ಅಂತಂದ್ರೆ ಇದು ನಮ್ಮ ಭಾವನೆಯಿಂದಾಗಿ ಆ ಮಂತ್ರಗಳಲ್ಲಿ ಆ ಶಕ್ತಿ ಇದೆಯಲ್ಲ, ಅದರಿಂದಾಗಿ ಆ ನಮ್ಮೊಳಗಿರ್ತಕ್ಕಂಥ ಯಾವ ಪಂಚಭೂತ ಶಕ್ತಿಗಳಿದ್ದಾವೆ ಅವೆಲ್ಲವೂ ಆ ಮೂರ್ತಿಗೆ, ಶಿಲೆಗೆ ರವಾನೆಯಾಗುತ್ತೆ. ಆ ಮಂತ್ರಗಳ ಮೂಲಕ ರವಾನೆಯಾಗುತ್ತೆ. ಹೇಗೆ ಒಂದು ನಾವು ಸ್ವಿಚ್ ಹಾಕಿದ್ರೆ ಚಾರ್ಜ್ ಆಗುತ್ತೋ ಮೊಬೈಲು, ಆ ರೀತಿಯಲ್ಲಿ ಆ ಮಂತ್ರಗಳಿಂದ ಆತನೊಳಗಿರ್ತಕ್ಕಂಥ ದೇವರಲ್ಲದವನು ದೇವರ ಪೂಜೆ ಮಾಡ್ಲಿಕ್ಕಾಗಲ್ಲ ಅಂತ ಒಂದು ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಒಂದು ಸೂತ್ರ ಇದೆ. ಯಾರು ದೇವನೋ ಅವನೇ ದೇವರ ಪೂಜೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತಾರೆ. ಅರ್ಚಕನಲ್ಲಿ ಪ್ರಭಾವ ಇದ್ರೆ ಶಿಲೆ ಶಂಕರವಾಗುತ್ತೆ ಅಂತ, ಶಿಲೆಯಲ್ಲಿ ಜೀವ ಮೂಡುತ್ತೆ ಅಂತ. ಹಾಗೆ ಅರ್ಚಕ ನಿಷ್ಠೆಯಿಂದ, ಬ್ರಹ್ಮಚರ್ಯದಿಂದ ಮತ್ತು ಅನುಷ್ಠಾನ ಬಲದಿಂದಾಗಿ ಆತ ಆ ವಿಗ್ರಹಕ್ಕೆ, ಶಿಲೆಗೆ ಶಕ್ತಿಯನ್ನ ರವಾನೆ ಮಾಡ್ತಾನೆ. ಅದನ್ನೇ ಪ್ರಾಣ ಪ್ರತಿಷ್ಠೆ ಅಂತ ಕರೀತಕ್ಕಂಥದ್ದು. ಒಂದು ಸಲ ಪ್ರಾಣ ಪ್ರತಿಷ್ಠೆ ಆದ ನಂತರದಲ್ಲಿ ಅಲ್ಲಿ ಕಲಾಕರ್ಷಣ ಅಂತ ಮಾಡ್ತಾರೆ. 16 ಷೋಡಶ ಕಲಶಾವಾನ್ ಅಂತ ಉಪನಿಷತ್ತುಗಳಲ್ಲಿ ಬರುತ್ತೆ. 16 ಕಲೆಗಳನ್ನ ತುಂಬತಕ್ಕಂಥದ್ದು, ಅದು ಕೂಡ ಮಂತ್ರವತ್ತಾಗಿರ್ತಕ್ಕಂಥದ್ದು. ಒಂದೊಂದು ಮಂತ್ರಕ್ಕೆ ಒಂದೊಂದು ಕಲೆ ಆವಾಹನೆಯಾಗಿ ಅಲ್ಲಿ ಮೂರ್ತಿಯಲ್ಲಿ ಒಂದು ಜೀವಕಳೆ ಅಂತಕ್ಕಂಥದ್ದು ಬರ್ತದೆ ಅಂತ. ಆ ನಂತರದಲ್ಲಿ ನೇತ್ರೋನ್ಮೀಲನ ಅಂತ ಮಾಡ್ತಾರೆ. ನೇತ್ರೋನ್ಮೀಲನ ಅದು ಕಣ್ಣುಗಳನ್ನ, ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ, ಕಣ್ಣು ಬಿಡುತ್ತೆ, ಆಗ್ಲೇ ಜೀವ ಇದೆ ಅಂತ ನಮಗೆ ಗೊತ್ತಾಗ್ತಕ್ಕಂಥದ್ದು. ಅಂತ ಒಂದು ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ. ಒಂದು ಬಂಗಾರದ ಒಂದು ತಂತುವಿನಿಂದ, ಸೂಜಿಯೋ ಈ ಥರದ್ದು, ಅಥವಾ ಹೂವಿನ ಎಸಳು ಇರ್ತದಲ್ಲ, ಆ ಹೂವಿನ ಎಸಳಿನಿಂದ ಕಣ್ಣುಗಳನ್ನ ಬಿಡಿಸ್ತಾರೆ. ಕಣ್ಣುಗಳನ್ನ ಬಿಡಿಸಿ ಅದಕ್ಕೆ ಮತ್ತೆ ಮಂತ್ರವತ್ತಾಗಿ ಉನ್ಮೀಲನ ಶಕ್ತಿಯನ್ನ ಮಾಡ್ತಕ್ಕಂಥದ್ದು. ಆಗ ನೋಡಿ ಮೂರ್ತಿಗೆ ಜೀವ ಬಂತು ಅಂತ. ಇಷ್ಟು ಹೊತ್ತು ಶಿಲೆಯಾಗಿತ್ತು, ಈಗ ಜೀವ ಬಂತು ಅಂತ ಒಂದು ಭಾವನೆ ಬರುತ್ತೆ. ಭಾವನೆ ಅದು ಬಲವಾದ ಭಾವನೆ. ಅದ್ರಲ್ಲಿ ಖಂಡಿತವಾಗಿ ಯಾವಾಗ ಮಂತ್ರ ಪ್ರವೇಶವಾಗುತ್ತೋ ನೋಡಿ, ಕರೆಂಟ್ ನೋಡಿ ತೋರಿಸ್ಲಿಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ಮಂತ್ರಗಳ ಆ ಶಕ್ತಿ ಇದೆ, ಅದು ಖಂಡಿತ ಇದೆ. ನಂಬಿ ಬಿಟ್ರೆ ಬಿಡಿ ಅನ್ನೋ ತರ ಹೇಳಬೇಕು ನಮ್ದೇ ಇರತಕ್ಕಂಥವರಿಗೆ. ಆದರೆ ಮಂತ್ರದಲ್ಲಿ ಆ ಶಕ್ತಿ ಇದೆ. ಆ ಮಂತ್ರಗಳ ರವಾನೆ ಆದ ಕೂಡಲೇ ಶಿಲೆ ಖಂಡಿತವಾಗಿಯೂ ಮೂರ್ತಿ, ಅದು ಜೀವಶಿಲೆ, ಅಲ್ಲಿ ಶ್ರೀರಾಮಚಂದ್ರನೇ ಬಂದು ಬಿಡ್ತಾನೆ. ಅದಕ್ಕೆ ಅವನದ್ದೇ ಆದ ಯಾವ ದೇವತೆ, ಈಗ ಉದಾಹರಣೆಗೆ ಕಾಳಿಯದ್ದೋ ಅಥವಾ ಬೇರೆ ಇನ್ಯಾವುದೋ ದೇವಿಯದ್ದಾದ್ರೆ ದೇವಿ ಮಂತ್ರಗಳು, ಶಿವನದ್ದಾದ್ರೆ ಶಿವನ ಮಂತ್ರಗಳು, ವಿಷ್ಣುವಿನದಾದ್ರೆ ವಿಷ್ಣುವಿನ ಮಂತ್ರಗಳು, ಹೀಗೆ ಅದು ಕ್ರಮಗಳಿದ್ದಾವೆ. ಆ ರೀತಿಯಲ್ಲಿ ಅಲ್ಲಿ ಜೀವಕಳೆ ಬಂದ ಕೂಡಲೇ ಅಭಿಷೇಕಗಳನ್ನ ಮಾಡ್ತಾರೆ. ಹಲವು ಬಗೆಯ ಅಭಿಷೇಕಾದಿಗಳು ನೆರವೇರುತ್ತೆ. ಅಭಿಷೇಕಾದಿಗಳು ಎಲ್ಲ ತೀರ್ಥಗಳ ನೀರನ್ನು ತಂದು ಸುರಿತಕ್ಕಂಥದ್ದು, ಅಲ್ಲಿ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು. ಅದು ಕೂಡ ಒಂದು ಧನ್ಯತೆಯ ಭಾವ. ನೀರು ಅದು ಕೂಡ ನೀರು ಪರಬ್ರಹ್ಮ ವಸ್ತು, ಅದ್ರ ದೇವ ಸ್ವರೂಪ ಅಂತ ಭಾವಿಸಿರ್ತಕ್ಕಂಥದ್ದು ನಾವು. ಹಾಗಾಗಿ ನೀರನ್ನ ಪರಮಾತ್ಮನಿಗೆ ಏನನ್ನ ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ಕೈಲಿ ಏನಿದೆ ಕೊಡ್ಲಿಕ್ಕೆ? ಹಾಗಾಗಿ ಅವನು ಕೊಟ್ಟಂತಹ ಪಂಚಭೂತಗಳನ್ನೇ, ಅದೇ ದೀಪವನ್ನೇ ಬೆಳಗ್ತೀವಿ, ಅದೇ ನೀರನ್ನೇ ಅಭಿಷೇಕ ಮಾಡ್ತೀವಿ, ಅದೇ ಗೋವಿನಿಂದ, ಎಲ್ಲವೂ ಬೇರೆ ಬೇರೆ
ಸಂಗ್ರಹ ಮಾಡಿರ್ತಕ್ಕಂಥದ್ದು, ಬೇರೆ ಕಡೆಯಿಂದ ಸಂಗ್ರಹ ಮಾಡಿದ್ದನ್ನೇ ಭಗವಂತನಿಗೆ ಇದು ನನ್ನದಲ್ಲಪ್ಪ ಸ್ವಾಮಿ ನಿನ್ನದೇ ಅಂತ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅಂತೂ ಈ ಪ್ರತಿಷ್ಠಾಪನೆಯ ಒಂದು ಏನು ಪ್ರಮುಖ ಇದೇನು ಸಂದೇಶ ಏನಪ್ಪಾ ಅಂತಂದ್ರೆ ಸಮರ್ಪಣಾ ಭಾವ ಮತ್ತು ಆ ಶಿಲೆಯಲ್ಲಿ ಜೀವವನ್ನು ತುಂಬಿ ನನ್ನನ್ನೆಲ್ಲ ಇಡೀ ದೇಶವನ್ನ ಕಾಪಾಡು ಅಂತೇಳಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು. ವಿನಯದ ಸಮಯ ಅಂದ್ರು ಪ್ರಧಾನಿ. ತಾವು ಹೇಳಿದಂತೆ ಎಸ್ ಶಾಸ್ತ್ರಿಗಳೇ, ಮತ್ತಷ್ಟು ಮಾಹಿತಿನ ನಿಮ್ಮಿಂದ ಪಡಿತೀನಿ. ಪ್ರಧಾನಿಯಿಂದ ಲೋಕಾರ್ಪಣೆಗೊಂಡಂತಹ ರಾಮ ಮಂದಿರದಲ್ಲಿ ರಾಮಲಲ್ಲಾನ ದರ್ಶನವನ್ನ ಈಗ ಗಣ್ಯಾತಿ ಗಣ್ಯರು ಪಡಿತಾ ಇದ್ದಾರೆ. ದೇಶದ ಅಸ್ಮಿತೆ, ದೇಶದ ಸ್ವಾಭಿಮಾನ ಅಂತ ಕರೆಸಿಕೊಳ್ಳುವಂತಹ ರಾಮನಿಗೆ ಕೊನೆಗೂ ಮಂದಿರ ನಿರ್ಮಾಣವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.